ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾವ್ ಹೇಳ್ತಾ ಇದೀವಿ ಸತ್ತ ಕೋಳಿ ಕೊಳೆತ ಮಾಂಸವನ್ನ ಮಾರಾಟ ಮಾಡ್ತಿದ್ದಾರೆ ಅತ್ಯಂತ ಕಡಿಮೆ ಬೆಲೆಗೆ ಅಂತ. ಇನ್ಫ್ಯಾಕ್ಟ್ ನಮಗೂ ಗೊತ್ತಿಲ್ಲ, ಆಹಾರ ಇಲಾಖೆ ಅಧಿಕಾರಿಗಳು ಬಂದು ಚೆಕ್ ಮಾಡಿದಾಗ ಗೊತ್ತಾಗಬೇಕು ಅದು ಎಂಥ ಮಾಂಸ ಅಂತ. ನಾವು ಅನ್ಕೊಂಡಿದೀವಿ ಕೋಳಿ ಮಾಂಸ, ಯಾವುದೋ ಇದು ಕಾಯಿಲೆಗಳಿಂದ ಕೋಳಿಗಳು ಮೃತಪಟ್ಟಿರುತ್ತಲ್ಲ ಅದನ್ನ ತಂದು ಸೇಲ್ ಮಾಡ್ತಿದ್ದಾರೆ ದುಡ್ಡು ಮಾಡ್ಕೊಳ್ಳೋದಕ್ಕೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದ್ರೆ ಆಹಾರ ಇಲಾಖೆ ಅಧಿಕಾರಿಗಳೇ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಎಂಥ ಮಾಂಸ ಇಷ್ಟು ಕಡಿಮೆ ಬೆಲೆಗೆ ಅಂತ. ಬೆಂಗಳೂರಿನ ನಾನ್ ವೆಜ್ ಪ್ರಿಯರೇ ಹುಷಾರ್ ಹುಷಾರ್, ಚಿಕನ್ ಚಪ್ಪರಿಸಿ ತಿನ್ನೋರಿಗೆ ಇಲ್ಲಿದೆ ಅತಿ ದೊಡ್ಡ ಶಾಕಿಂಗ್ ಸುದ್ದಿ. ವಾವ್, ಸಖತ್ತಾಗಿದೆ, ಯಮ್ಮಿ ಆಗಿದೆ ಅಂತ ಬಾಯಿ ಚಪ್ಪರಿಸೋ ಮುನ್ನ ಈ ಸ್ಟೋರಿನ ನೀವು ನೋಡ್ಲೇಬೇಕು. ಬೆಂಗಳೂರಿನಲ್ಲಿ ನೀವು ತಿನ್ನೋ ಚಿಕನ್ ಯಾವ್ದು ಗೊತ್ತಾ? ಅದು ಸೇಫ್ ಆಗಿದೆಯಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಚಿಕನ್ ದಂಧೆಯ ಕರಾಳ ಮುಖವನ್ನ ಇವತ್ತು ಅನಾವರಣ ಮಾಡ್ತಾ ಇದೀವಿ. ನಾನು ಬೆಳಗ್ಗೆಯಿಂದ ಹೇಳ್ತಾ ಇದ್ದೆ, ಪತ್ರಿಕೋದ್ಯಮದ ಧರ್ಮ ಇದೆಯಲ್ಲ, ಜನರ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು, ಜನರ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇರಬೇಕು, ಪ್ರಾಮಾಣಿಕವಾಗಿ ಅಂತ ಸುದ್ದಿಗಳನ್ನ ಬಿತ್ತರಿಸ್ತೀವಿ ಅಂತ. ಅದೇ ರೀತಿ ಲಕ್ಷಾಂತರ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ ಕರಾಳ ದಂಧೆಯನ್ನ ರಾಜ್ಯದ ಜನರ ಮುಂದೆ ಇಡ್ತಾ ಇದೀವಿ, ಆಹಾರ ಇಲಾಖೆ ಅಧಿಕಾರಿಗಳ ಮುಂದೆ ಇಡ್ತಾ ಇದೀವಿ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದೀರಾ ಸ್ವಾಮಿ? ವೆಜ್ ಪ್ರಿಯರಿಗೆ ನೀವು ಪನ್ನೀರ್ ತಿನ್ನಬೇಡಿ, ಪಾನಿಪುರಿ ತಿನ್ನಬೇಡಿ, ಗೋಬಿ ತಿನ್ನಬೇಡಿ, ಸೇಫ್ ಅಲ್ಲ, ಕ್ಯಾನ್ಸರ್ ಬರುತ್ತೆ ಅಂತಿರಲ್ಲ, ಇಂಥ ಮಾಂಸವನ್ನ ಮಾರಾಟ ಮಾಡ್ತಾ ಇದೆಯಲ್ಲ, ಇಂಥದ್ದೊಂದು ದಂಧೆ ನಡೀತಿದೆಯಲ್ಲ, ಯಾರ ಗಮನಕ್ಕೂ ಇಲ್ವಾ? ನೀವು ತಿನ್ನುವಂತಹ ಚಿಕನ್ ಎಂಥದ್ದು ಗೊತ್ತಾ? ಇಲ್ಲಿ ಕೆಜಿ ಚಿಕನ್ ಜಸ್ಟ್ 200-300 ರೂಪಾಯಿ ಅಲ್ಲ, ಜಸ್ಟ್ 30 ರೂಪಾಯಿ ಕೊಟ್ರೆ ಸಾಕು ಸಿಗುತ್ತೆ, 40 ರೂಪಾಯಿ ಕೊಟ್ರೆ ಸಾಕು ಪ್ಯಾಕ್ ಆಗುತ್ತೆ ಕವರ್ ನಲ್ಲಿ. ಸೇಫ್ ಆಗಿ ನಿಮ್ಮ ಅಂಗಡಿಗಳನ್ನ ತಲುಪಿಸ್ಬಿಡ್ತಾರೆ. ಈ ಬಂಪರ್ ಆಫರ್ ನ ಚಿಕನ್ ಎಲ್ಲಿ ಸಿಗುತ್ತೆ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಚಿಕನ್ ದಂಧೆಯ ಬಿಗ್ ಎಕ್ಸ್ಪೋಸ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದು ಬೆಂಗಳೂರಿನ ಚಿಕನ್ ಪ್ರಿಯರು ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವ ಸ್ಟೋರಿ. ನೀವು ತಿಂದಿರುವಂತಹ ಚಿಕನ್ ಸೇಫ್ ಆಗಿದೆಯಾ? ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆಯಾ? ದಯವಿಟ್ಟು ಈ ಕೂಡಲೇ ವೈದ್ಯರನ್ನ ಕಾಣೋದು ಒಳ್ಳೆಯದು. ಯಾಕಂದ್ರೆ ಅಂಥದ್ದೊಂದು ಕರಾಳ ದಂಧೆ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ಈ ರೀತಿಯ ಚಿಕನ್ ಸಪ್ಲೈ ಆಗಿ ಹೋಗಿರುತ್ತೆ. ನಿಮ್ಮ ಮನೆಯ ಹತ್ತಿರದ ಚಿಕನ್ಗೆ ಅಂಗಡಿಗಳಿಗೆ ಹೋಗ್ತೀರಿ, ಹೋಟೆಲ್ಗಳಿಗೆ ಹೋಗ್ತೀರಿ, ನಾವು ಆರಾಮಾಗಿ ತಿನ್ಕೊಂಡು ಬರ್ತಾ ಇದೀವಿ ಅಂತ ಅಂದ್ರೆ ನೀವು ತಿಂದಿರುವ ಚಿಕನ್ ಸೇಫ್ ಆಗಿದೆಯಾ ಅನ್ನೋದನ್ನ ಕೂಡ ನೀವು ಕ್ರಾಸ್ ವೆರಿಫೈ ಮಾಡಬೇಕಾಗುತ್ತೆ. ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನ್ಸುತ್ತೆ. ಯಾಕಂದ್ರೆ ಅಂಥದ್ದೊಂದು ಕರಾಳ ದಂಧೆ ಬೆಂಗಳೂರಿನಲ್ಲಿ ತಲೆ ಎತ್ತಿದೆ. ಎಲ್ಲಿ ಯಾವ ರೀತಿ ಮಾರಾಟ ಮಾಡ್ತಿದ್ದಾರೆ, ಹೆಂಗ್ ಸಪ್ಲೈ ಆಗ್ತಾ ಇದೆ, ಅದು ಜನರ ದೇಹವನ್ನ ಹೆಂಗ್ ಸೇರ್ತಾ ಇದೆ, ಆ ಕುರಿತ ಸ್ಟಿಂಗ್ ಆಪರೇಷನ್ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತ್ರ. ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಇಡೀ ದಿನ ಇವತ್ತು ಈ ಸುದ್ದಿಯನ್ನ ಬಿತ್ತರ ಮಾಡ್ತಾ ಇದೀವಿ. ಅತ್ಯಂತ ಕಡಿಮೆ ಬೆಲೆಗೆ ಚಿಕನ್ ಸಿಗ್ತಾ ಇದೆ. ಅಯ್ಯೋ, ಸೇಫ್ ಆಗಿರುತ್ತೆ, ತಂದು ಬಿಡೋಣ, ಅದನ್ನೇ ತಿಂದು ಬಿಡೋಣ, ನಾವು ಅದನ್ನೇ ಮಾರಾಟ ಮಾಡೋಣ, ಅದರಲ್ಲೇ ದುಡ್ಡು ಮಾಡ್ಕೊಳ್ಳೋಣ ಅನ್ನುವಂಥ ಹೋಟೆಲ್ ಮಾಲೀಕರು, ಜನರ ಆರೋಗ್ಯದ ಬಗ್ಗೆ ನೀವು ಕಾಳಜಿ ಇದೆಯಾ ನಿಮಗೆ? ಗೊತ್ತಿದ್ದು ಕೂಡ ಇಂಥದ್ದೊಂದು ತಪ್ಪು ಮಾಡಿದ್ದೀರಲ್ಲ, ಅಕ್ಷಮ್ಯ ಅಪರಾಧ. ಹಾಗಾದ್ರೆ ಎಲ್ಲಿ ಈ ರೀತಿ ದಂಧೆ ನಡೀತಾ ಇದೆ, ಎಲ್ಲಿಂದ ಯಾವ ರೀತಿ ಸಪ್ಲೈ ಆಗುತ್ತೆ, ಅದು ಜನರ ದೇಹವನ್ನ ಹೆಂಗೆ ಸೇರ್ತಾ ಇದೆ, ಆ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ವಾವ್, ಎಮ್ಮಿ ಅಂತ ಚಪ್ಪರಿಸಿ ಚಿಕನ್ ತಿಂತೀರಾ? ಚಿಕನ್ ಪ್ರಿಯರೇ, ನಿಮಗಿದು ಬಿಗ್ ಶಾಕ್ ಕೊಡೋ ಸುದ್ದಿ. ನಮ್ಮ ಬೆಂಗಳೂರಿನ ಜನ ಹೆಂಗೆ ಅಂದರೆ, ಏನೇ ತಗೋಬೇಕು, ತಿನ್ನಬೇಕು, ಮನೆಗೆ ಏನೇ ವಸ್ತು ಖರೀದಿ ಮಾಡಬೇಕು ಅಂದರೆ ಬರೀ ಆಫರನ್ನೇ ನೋಡ್ತಾರೆ. ಎಲ್ಲಿ ಆಫರ್ ಇದೆ, ಎಲ್ಲಿ ಹೋಗೋದು ಅಂತ ಮೊಬೈಲ್ನಲ್ಲೇ ಸರ್ಚ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್. ಅದರಲ್ಲೂ ತಿನ್ನೋ ವಿಚಾರದಲ್ಲಿ ಟೇಸ್ಟ್ ಚೆನ್ನಾಗಿದೆ, ಜೊತೆಗೆ ಆಫರ್ ಇದೆ ಅಂದರೆ ಸಾಕು, ಕಡಿಮೆ ರೇಟ್ಗೆ ಮಸ್ತ್ ಮಜಾ ಮಾಡ್ಬೋದು ಅಂತ ಎಷ್ಟೇ ದೂರವಾದರೂ ಪರವಾಗಿಲ್ಲ, ಹೋಗೋಣ ನಡಿ ಮಗ ಅಂತ ಗ್ಯಾಂಗ್ ಕಟ್ಕೊಂಡು ಊಟಕ್ಕೆ ಹೋಗ್ತಾರೆ. ಆದರೆ ನಾವಿವಾಗ ಹೇಳ್ತಿರೋ ಸುದ್ದಿ ಕೇಳಿದರೆ ನೀವು 100ಕ್ಕೆ 100 ಶಾಕ್ ಆಗೋದು ಪಕ್ಕ. ಬೆಂಗಳೂರಿನಲ್ಲೇ ನೀವು ಕನಸಲ್ಲೂ ಅನ್ಕೊಡದೆ ಇರೋ ರೇಟ್ಗೆ ಚಿಕನ್ ಸಿಗ್ತಿದೆ. ಒಂದಲ್ಲ ಎರಡಲ್ಲ, ಬೆಂಗಳೂರಿನ ಆಲ್ಮೋಸ್ಟ್ ಹೋಟೆಲ್ಗಳಿಗೆ ಅಲ್ಲಿಂದಲೇ ಚಿಕನ್ ಸಪ್ಲೈ ಆಗೋದು ಅನ್ನೋ ಸುದ್ದಿ ಗ್ಯಾರಂಟಿ ನ್ಯೂಸ್ ಟೀಮ್ಗೆ ಗೊತ್ತಾಗುತ್ತಿದ್ದಂತೆ ಅಖಾಡಕ್ಕೆ ಇಳಿದಿತ್ತು. ಇಲ್ಲಿ ತೋರಿಸ್ತೀವಿ ನೋಡಿ ಆ ಕಡಿಮೆ ರೇಟ್ ಚಿಕನ್ನ ಅಸಲಿಯತ್ತು.
ಜಸ್ಟ್ 30 ರೂಪಾಯಿ ಸಿಗುತ್ತೆ 1 ಕೆಜಿ ಚಿಕನ್. ಅಕ್ರಮ್ ಚಿಕನ್ ಸೆಂಟರ್ನಲ್ಲಿ ಮಾಂಸ ಫುಲ್ ಸೋವಿ. ಈ ಚಿಕನ್ ವಿಷಯ ಗ್ಯಾರಂಟಿ ನ್ಯೂಸ್ ಕಿವಿಗೆ ಬೀಳ್ತಾ ಇದ್ದಂತೆ ಕೂಡಲೇ ಪ್ಲಾನ್ ಮಾಡಿಕೊಂಡು ನೋಡೇ ಬಿಡೋಣ ಅದೆಲ್ಲಿ ಆ ಸ್ಪಾಟ್ ಅಂತ ನಮ್ಮ ಟೀಮ್ ಹೋಗಿತ್ತು. ನೇರವಾಗಿ ಗ್ಯಾರಂಟಿ ನ್ಯೂಸ್ನಿಂದ ಯಶವಂತಪುರ ಕಡೆ ಹೋಗ್ತಿದ್ದಂತೆ ನಮಗೆ ಹೇಳಿದ್ದ ಚಿಕನ್ ಸೆಂಟರ್ ಕಣ್ಣಿಗೆ ಬಿದ್ದಿತ್ತು. ಅದುವೇ ಈ ಅಕ್ರಮ್ ಚಿಕನ್ ಸೆಂಟರ್. ಇಲ್ಲಿ ಹೋಲ್ಸೇಲ್ ಹಾಗೂ ರಿಟೇಲ್ನಲ್ಲಿ ಚಿಕನ್ ಸೇಲ್ ಮಾಡ್ತಾರಂತೆ. ನಮಗೂ ಕ್ಯೂರಿಯಾಸಿಟಿ ಹೆಚ್ಚಾಗಿ ವಿಚಾರಿಸಿದ್ರೆ ಹೋಲ್ಸೇಲ್ ಆದ್ರೆ 1 ಕೆಜಿಗೆ 30 ರೂಪಾಯಿ, ರಿಟೇಲ್ ಆದ್ರೆ 1 ಕೆಜಿಗೆ 50 ರೂಪಾಯಿ ಅಂದ್ರು. ನಮಗೆ ಶಾಕ್ ಆಗಿ ಇರ್ಲಿ ನೋಡೋಣ ಅಂತ 2 ಕೆಜಿ ಚಿಕನ್ ತಗೊಂಡು 100 ರೂಪಾಯಿ ಗೂಗಲ್ ಪೇ ಮಾಡಿದ್ವಿ. ಅದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ. ಇನ್ನು ಈ ಚಿಕನ್ ಎಲ್ಲೆಲ್ಲಿಗೆ ಸಪ್ಲೈ ಆಗುತ್ತೆ ನೋಡೇ ಬಿಡೋಣ ಅಂತ ಕಾಯ್ತಾ ಕೂತ್ವೆ. ಆಮೇಲೆ ಬಂದ ಆಟೋಗಳಿಗೆ ಚಿಕನ್ ತುಂಬಿದ್ದ ಚೀಲಗಳನ್ನ ಲೋಡ್ ಮಾಡಿಕೊಂಡು ಒಂದೊಂದು ದಿಕ್ಕಿಗೆ ಆಟೋಗಳು ಮೂವ್ ಆಗಿದ್ವು. ಅದರಲ್ಲಿ ಒಂದನ್ನ ನಾವು ಬೆನ್ನತ್ತಿದ್ದು ಬಸವೇಶ್ವರ ನಗರ ಕುರುಬರಹಳ್ಳಿ ಮಾರ್ಗವಾಗಿ ಮಾದನಾಯಕನಹಳ್ಳಿ ಕಡೆ ಹೊರಟಿತ್ತು. ಹೋಗ್ತಾ ಮಾರ್ಗ ಮಧ್ಯದಲ್ಲಿ ಕೆಲ ಪ್ರಸಿದ್ಧ ಹೋಟೆಲ್ಗಳಿಗೆ, ರೋಡ್ ಸೈಡ್ ಕಬಾಬ್ ಸೆಂಟರ್ಗಳಿಗೆ ಹಾಗೂ ಲೋಕಲ್ ಹೋಟೆಲ್ಗಳಿಗೆ ಡೆಲಿವರಿ ಮಾಡಿದ ದೃಶ್ಯಗಳು ನಮ್ಮ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದೆಲ್ಲವನ್ನ ನೋಡಿದ ಮೇಲೆ ನಮಗೆ ಇಷ್ಟು ಕಡಿಮೆ ಬೆಲೆಗೆ ಹೇಗೆ ಚಿಕನ್ ಮಾರಾಟ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗಿತ್ತು. ಬೇರೆ ಕಡೆ ವಿಚಾರಿಸಿದ್ರೆ ಹೋಲ್ಸೇಲ್ನಲ್ಲಿ ಇವತ್ತಿನ ರೇಟ್ 230 ರೂಪಾಯಿ ಇದೆ, ರಿಟೇಲ್ನಲ್ಲಿ 280 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಅಕ್ರಮ್ ಚಿಕನ್ ಸೆಂಟರ್ ಹೇಗೆ 30 ರಿಂದ 40 ರೂಪಾಯಿಗೆ ಚಿಕನ್ ಮಾರಾಟ ಮಾಡ್ತಾರೆ? ಅದರ ಗುಣಮಟ್ಟ ಎಷ್ಟರ ಮಟ್ಟಿಗಿದೆ? ಅದು ತಿನ್ನೋದಕ್ಕೆ ಯೋಗ್ಯವೇ ಅನ್ನೋ ದೊಡ್ಡ ಅನುಮಾನ ಕಾಡ್ತಿದೆ. ಇದು ನಮ್ಮ ಅನುಮಾನ ಹಾಗೂ ಆತಂಕವಾದ್ರೆ ಈ ಕಡಿಮೆ ಹಣಕ್ಕೆ ಚಿಕನ್ ಸಿಗುತ್ತೆ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡಿರೋ ಕೆಲ ಹೋಟೆಲ್ಗಳು ಹಾಗೂ ಕಬಾಬ್ ಸೆಂಟರ್ಗಳು, ಬಾರ್ಗಳು, ಡಾಬಾಗಳು ಇಲ್ಲಿಂದಲೇ ಚಿಕನ್ ಖರೀದಿಸಿ ರುಚಿಯಾಗಿ ಬಿರಿಯಾನಿ, ಕಬಾಬ್ ಅಂತ ಮಾಡಿ ಸಿಕ್ಕಾಪಟ್ಟೆ ಹಣಕ್ಕೆ ಸೇಲ್ ಮಾಡ್ತಿದ್ದಾರೆ. ಅದನ್ನ ತಿಂತಿರೋರ ಆರೋಗ್ಯ ಹೇಗಿದೆ, ಏನಾಗ್ತಿದೆ ಅನ್ನೋದೇ ದೊಡ್ಡ ಡೌಟ್ ಆಗಿದೆ. ಈ ಬಗ್ಗೆ ಕೂಡಲೇ ಆಹಾರ ಇಲಾಖೆ ಎಚ್ಚೆತ್ತು ಈ ಅಕ್ರಮ್ ಚಿಕನ್ ಸೆಂಟರ್ನ ಚಿಕನ್ ಗುಣಮಟ್ಟದ ಬಗ್ಗೆ ತನಿಖೆ ಕೈಗೊಳ್ಳಬೇಕೆಂಬುದೇ ನಮ್ಮ ಆಗ್ರಹ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಓಕೆ, ಇದಿಷ್ಟು ಅಕ್ರಮ್ ಚಿಕನ್ ಸೆಂಟರ್ನ ಅಕ್ರಮ ದಂಧೆಯ ಕರಾಳ ಮುಖ.